ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಲ್ಲ? ತುಂತುರು ಮಳೆಗೆ ಈ ಥರ ರೈಸ್ ಶೀಟ್ ಚಿಕನ್ ಡಂಪ್ಲಿಂಗ್ಸ್ ಮಾಡಿ ನೋಡಿ. ಒಂದು ಸಲ ಮಾಡಿದರೆ ಪುನಃ ಪುನಃ ಮಾಡ್ತಾನೆ ಇರ್ತೀರಾ, ಅಷ್ಟು ಟೇಸ್ಟಿಯಾಗಿರ್ತದೆ. ಬನ್ನಿ, ಟೈಮ್ ವೇಸ್ಟ್ ಮಾಡದೆ ಇದನ್ನು ಹೇಗೆ ಮಾಡಿದೆ ಅಂತ ಒಂದ್ಸಲ ನೋಡ್ಕೊಂಡು ಬರುವ. ಇವತ್ತು ನಾನು ರೈಸ್ ಪೇಪರಿಂದ ಚಿಕನ್ ಡಂಪ್ಲಿಂಗ್ಸ್ ಮಾಡ್ತಾ ಇದ್ದೀನಿ. ಇದಕ್ಕೋಸ್ಕರ ನಾನು ರೈಸ್ ಪೇಪರ್ ಅಥವಾ ರೈಸ್ ಶೀಟ್ ತಗೊಂಡಿದ್ದೇನೆ, ನೋಡ್ತಾ ಇರ್ಬೋದು. ಮತ್ತು ಇಲ್ಲಿ ನಾನು ಒಂದು ಕ್ಯಾಬೇಜ್ ತಗೊಂಡಿದ್ದೇನೆ, 3 ಕ್ಯಾರೆಟ್, 5 ಹಸಿರು ಮೆಣಸು, 1 ಲಿಂಬೆ ಹಣ್ಣು, 1 ಗೆಡ್ಡೆ ಬೆಳ್ಳುಳ್ಳಿ, 1 ಈರುಳ್ಳಿ ತಗೊಂಡಿದ್ದೀನಿ. ಮತ್ತೆ ಇಲ್ಲಿ ಸ್ಪ್ರಿಂಗ್ ಆನಿಯನ್, ಇದರಲ್ಲಿ 3 ಈರುಳ್ಳಿ ಉಂಟು, ಇದನ್ನು ಕೂಡ ಯೂಸ್ ಮಾಡ್ತಾ ಇದ್ದೇನೆ. ಮತ್ತೆ ಇದರ ಎಲೆಗಳು ಕೂಡ ಬೇಕಾಗ್ತದೆ. ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೇನೆ, ನೋಡ್ತಾ ಇರ್ಬೋದು. ಇಲ್ಲಿ ನಾನು ಕ್ಯಾಬೇಜನ್ನು ಪೂರ್ತಿಯಾಗಿ ತಗೊಳ್ಳೋದಿಲ್ಲ, ಇದರ ಅರ್ಧ ಭಾಗವನ್ನು ಮಾತ್ರ ತಗೊಳ್ತಾ ಇದ್ದೀನಿ. ಇವಾಗ ಇದರ ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ತೊಳ್ಕೊಂಡು ಕಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಕ್ಯಾಬೇಜ್ ಅರ್ಧ ಮಾತ್ರ ತಗೊಳ್ತಾ ಇದ್ದೇನೆ, ಜಾಸ್ತಿ ಏನು ಬೇಡ. ಇಲ್ಲಿ ಇಷ್ಟು ಮಾತ್ರ ಸಾಕು. ಕ್ಯಾರೆಟ್ ಅದೆಲ್ಲ ಸಿಪ್ಪೆ ಎಲ್ಲ ತೆಗಿಬೇಕು. ಇವಾಗ ಇದನ್ನೆಲ್ಲ ನೀಟಾಗಿ ತೊಳೆದು ಆಯಿತು. ಇವಾಗ ಕಟ್ ಮಾಡ್ಕೊಳ್ಬೇಕು. ಈಗ ವೆಜಿಟೇಬಲ್ಸ್ ಅನ್ನೆಲ್ಲ ಈ ರೀತಿ ನೀಟಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ. ಇದನ್ನೆಲ್ಲ ಮೊದಲೇ ರೆಡಿ ಮಾಡಿಕೊಂಡು ಇಟ್ಟಿರಬೇಕು, ಆವಾಗ ನಮಗೆ ಚಿಕನ್ ಡಂಪ್ಲಿಂಗ್ಸ್ ಮಾಡೋದಕ್ಕೆ ತುಂಬಾ ಈಸಿ ಆಗ್ತದೆ. ಇಲ್ಲಿ 1/2 kg ಆಗುವಷ್ಟು ಚಿಕನ್ ಕೀಮಾ ತಗೊಂಡಿದ್ದೇನೆ. ಇದು ಬೋನ್ಲೆಸ್ ಚಿಕನನ್ನು ಮಿಕ್ಸಿಯಲ್ಲಿ ಒಂದು ಸುತ್ತು ತಿರುಗಿಸಿದ್ರೆ ಆಯಿತು, ಈ ರೀತಿ ಆಗ್ತದೆ. ಈಗ ಒಂದು ಪಾತ್ರೆಗೆ ಕಟ್ ಮಾಡಿದ ಎಲ್ಲ ವೆಜಿಟೇಬಲ್ಸನ್ನು ಹಾಕೊಳ್ತಿದ್ದೀನಿ. ಇಲ್ಲಿ ಪಾತ್ರೆ ಸ್ವಲ್ಪ ದೊಡ್ಡದಾಗಿ ತಗೊಳ್ಳಿ, ಯಾಕೆಂದ್ರೆ ಮಿಕ್ಸ್ ಮಾಡಲಿಕ್ಕೆ ಈಸಿ ಆಗ್ತದೆ. ಅದಕ್ಕೋಸ್ಕರ ಸ್ವಲ್ಪ ದೊಡ್ಡ ಪಾತ್ರೆನೇ ತಗೊಂಡಿದ್ದೀನಿ. ಇವಾಗ ಎಲ್ಲವನ್ನು ಇದಕ್ಕೆ ಹಾಕೊಳ್ತಿದ್ದೀನಿ. ಇಲ್ಲಿ ಸ್ವಲ್ಪ ಉಪ್ಪು ಹಾಕೊಳ್ತಿದ್ದೀನಿ. ಉಪ್ಪು ಸ್ವಲ್ಪ ಹಾಕೊಳ್ಳಿ, ಯಾಕೆಂದ್ರೆ ಸೋಯಾ ಸಾಸ್ ಹಾಕ್ಲಿಕ್ಕೆ ಉಂಟು, ಅದರಲ್ಲಿ ಕೂಡ ಉಪ್ಪು ಇರ್ತದೆ, ಅದಕ್ಕೋಸ್ಕರ. ಇಲ್ಲಿ ಡಾರ್ಕ್ ಸೋಯಾ ಸಾಸ್ ತಗೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಇದು ಒಂದು 2 ಸ್ಪೂನ್ ಆಗುವಷ್ಟು ಹಾಕೊಳ್ಬೇಕು. ರೆಡ್ ಚಿಲ್ಲಿ ಸಾಸ್ ಹಾಕೊಳ್ತಿದ್ದೀನಿ. ಇದು ಸ್ವಲ್ಪ ಒಂದು 3 ಸ್ಪೂನ್ ಆಗುವಷ್ಟು ಹಾಕೊಳ್ಳಿ. ಚಿಕನ್ ಕೀಮಾ ಹಾಕೊಳ್ತಿದ್ದೀನಿ. ಸ್ವಲ್ಪ ಅರಶಿನ ಕೂಡ ಹಾಕೊಳ್ತಿದ್ದೀನಿ. ಮತ್ತು ಅರ್ಧ ಲಿಂಬೆ ಹಣ್ಣಿನ ಜ್ಯೂಸ್ ಹಾಕೊಳ್ತಿದ್ದೀನಿ. ನೀವು ಇಲ್ಲಿ ವಿನಿಗರ್ ಕೂಡ ಹಾಕ್ಕೊಳ್ಬೋದು. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆಯೇ ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಹಾಕ್ಕೊಳ್ತಿದ್ದೀನಿ. ಇಲ್ಲಿ ಒಂದು 2 ಸ್ಪೂನ್ ಆಗುವಷ್ಟು ಹಾಕ್ಕೊಳ್ಳಿ. ಇದನ್ನೆಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಯಿತು, ನೋಡ್ತಾ ಇರ್ಬೋದು. ಇಲ್ಲಿ ರೈಸ್ ಪೇಪರ್ ತಗೊಂಡಿದ್ದೇನೆ. ಇವಾಗ ಇದನ್ನು ಒಂದೊಂದಾಗಿ ನೀರಲ್ಲಿ ಡಿಪ್ ಮಾಡಬೇಕು. ನೀರಲ್ಲಿ ಅಂದರೆ 10 ಸೆಕೆಂಡ್ ಇದನ್ನು ನೀರಲ್ಲಿ ಡಿಪ್ ಮಾಡಬೇಕು. ಈ ರೀತಿ 2 ಸೈಡಲ್ಲಿ 10 ಸೆಕೆಂಡ್, ಒಂದು 20 ಕೌಂಟ್ ಮಾಡಿ, ಆಗ 10 ಸೆಕೆಂಡ್ ಆಗ್ತದೆ. ಜಾಸ್ತಿ ಮುಳುಗಿಸ್ಲಿಕ್ಕಿಲ್ಲ, ಅದು ಕಟ್ ಆಗ್ತದೆ. ಮತ್ತೆ ಇವಾಗ ಒಂದಾಯಿತು, ನೋಡ್ತಾ ಇರ್ಬೋದು. ಇವಾಗ ಒಂದನ್ನು ನಾನು ತೋರಿಸ್ತಾ ಇದ್ದೇನೆ ನಿಮಗೆ. ಈಗ ಒಂದು ಶೀಟಿಗೆ ಸ್ವಲ್ಪ ಸ್ಟಫಿಂಗ್ ಹಾಕೊಳ್ತಿದ್ದೀನಿ. ಇಷ್ಟು ಹಾಕೊಳ್ಬೇಕು. ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು. ಸ್ಟಫಿಂಗ್ ರೆಡಿ ಆಯಿತು. ರೈಸ್ ಶೀಟ್ ಇದ್ರೆ ಡಂಪ್ಲಿಂಗ್ ಮಾಡೋಕ್ಕೆ ಈಸಿಯಾದ ಮೆಥಡ್ ಇದು. ನೋಡಿ, ಇದನ್ನು ಒಂದು ನೀಟಾಗಿ ಡ್ರೈ ಆಗಿರುವಂತಹ ಪ್ಲೇಟಿಗೆ ಹಾಕ್ಕೊಳ್ಳಿ. ಒಂದು ಶೀಟಿಗೆ ಹಾಕೊಳ್ತಿದ್ದೀನಿ, ನೋಡ್ತಾ ಇರ್ಬೋದು. ಇವಾಗ 2 ಹಾಕೊಂಡಿದ್ದೇನೆ. ಇವಾಗ ಎಲ್ಲವನ್ನು ಇದೇ ರೀತಿಯಲ್ಲಿ ಹಾಕ್ಕೊಳ್ಬೇಕು. ಈಗ ಮಾಡಿಟ್ಟ ಸ್ಟಫಿಂಗ್ ಅನ್ನು ನಾವು ಸ್ಟೀಮ್ ಮಾಡ್ಕೊಳ್ಬೇಕಾಗ್ತದೆ. ಇದಕ್ಕೋಸ್ಕರ ಒಂದು ಬಾಣಲೆ ಇಟ್ಟಿದ್ದೇನೆ, ನೋಡ್ತಾ ಇರ್ಬೋದು. ಇದಕ್ಕೆ ಸ್ವಲ್ಪ ನೀರು ಹಾಕೊಂಡಿದ್ದೇನೆ. ಇದಕ್ಕೆ ಒಂದು ಸ್ಟ್ಯಾಂಡ್ ಇಡ್ತೀನಿ. ಇಲ್ಲಿ ಇಡ್ಲಿ ಮಾಡುವ ಸ್ಟೀಮರ್ ಅನ್ನು ಇಲ್ಲಿ ಇಡ್ತಾ ಇದ್ದೇನೆ, ನೋಡ್ತಾ ಇರ್ಬೋದು. ಇವಾಗ ಇಲ್ಲಿ ಸ್ಟಫಿಂಗ್ ಮಾಡಿರುವಂತಹ ರೈಸ್ ಶೀಟ್ ಅನ್ನು ಇಡ್ತಾ ಇದ್ದೇನೆ.
ಈಗ ಇದನ್ನು ಲಿಡ್ ಕ್ಲೋಸ್ ಮಾಡಿ 15 ನಿಮಿಷ ಆಗುವಷ್ಟು ಬೇಯಿಸ್ಕೊಳ್ತಿದ್ದೀನಿ. ಇವಾಗ ರೈಸ್ ಶೀಟ್ ಚಿಕನ್ ಡಂಪ್ಲಿಂಗ್ ಬೆಂದಿದ ನೋಡುವ. ವಾವ್, ನೋಡ್ತಾ ಇರ್ಬೋದು ಚೆನ್ನಾಗಿ ಬೆಂದಿದೆ. ಆದರೆ ಇವಾಗಲೇ ಇದನ್ನು ತೆಗಿಲಿಕ್ಕಿಲ್ಲ, ಇದು ಸ್ವಲ್ಪ ತಣ್ಣಗಾಗಬೇಕು, ನಂತರ ಪ್ಲೇಟಿಗೆ ಹಾಕ್ಕೊಳ್ಳುವ. ಈಗ ಇದು ತಣ್ಣಗಾಗಿದೆ, ಇದನ್ನೊಂದು ಪ್ಲೇಟಿಗೆ ಹಾಕ್ಕೊಳ್ತಿದ್ದೀನಿ. ಎಲ್ಲ ಚಿಕನ್ ಡಂಪ್ಲಿಂಗ್ಸನ್ನು ನಾನು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಇಲ್ಲಿ ಸ್ವಲ್ಪ ಬಿಳಿ ಎಳ್ಳನ್ನುಂಟಲ್ಲ, ಇದನ್ನು ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಹುರಿದುಕೊಳ್ಬೇಕು. ಇದು ಆಪ್ಷನಲ್, ಬೇಕಾದರೆ ಮಾತ್ರ ಹಾಕ್ಕೊಳ್ಳಿ. ಇವಾಗ ಎಳ್ಳು ಎಲ್ಲ ಬ್ರೌನ್ ಕಲರ್ಗೆ ಟರ್ನ್ ಆಗಿದೆ, ಚೆನ್ನಾಗಿ ಫ್ರೈ ಆಗಿದೆ, ನೋಡ್ತಾ ಇರ್ಬೋದು. ಇಷ್ಟು ಬ್ರೌನ್ ಆದರೆ ಸಾಕು. ಇವಾಗ ರೈಸ್ ಶೀಟ್ ಚಿಕನ್ ಡಂಪ್ಲಿಂಗ್ಸ್ ರೆಡಿ ಆಗಿದೆ, ನೋಡ್ತಾ ಇರ್ಬೋದು. ಇದರ ಮೇಲೆ ಸ್ವಲ್ಪ ಫ್ರೈ ಮಾಡಿದ ಎಳ್ಳು ಕೂಡ ಹಾಕ್ಕೊಳ್ತೀನಿ. ಇದು ಆಪ್ಷನಲ್, ಬೇಕಾದರೆ ಮಾತ್ರ ಹಾಕ್ಕೊಳ್ಳಿ. ಹಾಗೆ ಮೇಲ್ಗಡೆ ಸ್ವಲ್ಪ ಟೊಮ್ಯಾಟೊ ಸಾಸ್ ಹಾಕ್ಕೊಳ್ತಿದ್ದೀನಿ, ನೋಡ್ತಾ ಇರ್ಬೋದು. ಇಲ್ಲಿ ಗಾರ್ನಿಷ್ಗೆ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಕೂಡ ಹಾಕ್ಕೊಳ್ತಿದ್ದೀನಿ. ನಮ್ಮ ರೈಸ್ ಶೀಟ್ ಚಿಕನ್ ಡಂಪ್ಲಿಂಗ್ಸ್ ರೆಡಿ ಆಗಿದೆ. ಎಷ್ಟು ಚಂದ ಕಾಣ್ತಾ ಉಂಟಲ್ಲ, ತುಂಬಾ ಟೇಸ್ಟಿಯಾಗಿರ್ತದೆ ಫ್ರೆಂಡ್ಸ್. ಇದನ್ನು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನಾವು ಹೊರಗಡೆ ಎಲ್ಲ ತಿನ್ನೋದಕ್ಕಿಂತ ಈ ಥರ ಮನೆಯಲ್ಲೇ ಮಾಡಿ ಮಕ್ಕಳಿಗೂ ಕೊಡ್ಬೋದು, ಹಾಗೂ ಮನೆಯವರಿಗೂ ಕೂಡ ತಿನ್ನಿಸ್ಬೋದು ಅಲ್ವಾ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗ್ತದೆ ಇದು. ಮಕ್ಕಳಿಗಂತಲ್ಲ, ದೊಡ್ಡವರಿಗೂ ಕೂಡ ತುಂಬ ಇಷ್ಟ ಆಗ್ತದೆ. ಈ ನನ್ನ ರೈಸ್ ಶೀಟ್ ಚಿಕನ್ ಡಂಪ್ಲಿಂಗ್ಸ್ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಖಂಡಿತ ಮರೆಯಬೇಡಿ. ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಮುಂದಿನ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿ ತನಕ ಬಾಯ್.